ಸ್ನೇಹಿತರೆ, ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ. ಸ್ನೇಹಿತರೆ, ನಾನು ಹಾಸನ ಜಿಲ್ಲೆ ಆಲೂರು ತಾಲೂಕು ಅಡಿಬೈಲು ರಂಗನಾಥ ಸ್ವಾಮಿ ಬೆಟ್ಟದಲ್ಲಿದ್ದೀನಿ. ಇಲ್ಲಿ ಹಾಸನದಿಂದ ಇದು 35 ಕಿಲೋಮೀಟ್ರ್ ಇರುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಬೈರಾಪುರ, ಬೈರಾಪುರದಿಂದ ಚೆನ್ನಾಪುರ, ಚೆನ್ನಾಪುರದಿಂದ ಅಡಿಬೈಲು ರಂಗನಾಥ ಸ್ವಾಮಿ ಬೆಟ್ಟ. ಈ ಕೆಳಗಡೆ ರೋಡಿಂದ ಹೆಚ್ಚು ಕಡಿಮೆ 2 ಕಿಲೋಮೀಟ್ರು ಬೆಟ್ಟ ವೆಹಿಕಲ್ ಬರ್ಬೋದು. ಸ್ನೇಹಿತರೆ, ನಾವು ಚಿಕ್ಕದ್ರಲ್ಲಿ ಇಲ್ಲಿ ಬರ್ತಿದ್ದು ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ಸುತ್ತಲೂ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಸ್ಥಳೀಯರೊಬ್ಬರು ಇದ್ದಾರೆ, ಮಾಹಿತಿ ಕೊಡ್ತಾರೆ. ಹೇಳಿ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಅನಿಲ್ ಅಂತ, ಇಲ್ಲೇ ಕಾಣಗೆರೆ ಗ್ರಾಮ. ಇದು ಅಡಿಬೈಲ್ ರಂಗನಾಥ ಸ್ವಾಮಿ ಅಂತಲೇ ಪ್ರಸಿದ್ಧಿ. ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ತುಂಬ ಹಿಂದಿನಿಂದನೂ ಪೂಜೆ ಮಾಡ್ಕೊಬರ್ತೀವಿ. ಫೆಬ್ರವರಿ 2ನೇ ವಾರದಲ್ಲಿ ಯಾವಾಗಲೂ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಅದು ಬಿಟ್ಟರೆ ಪ್ರತಿ ಶನಿವಾರ ಮತ್ತು ಇವತ್ತು ಕಡೆ ಕಾರ್ತಿಕ ಇರೋದ್ರಿಂದ ಭಾನುವಾರನೂ ಉತ್ಸವಗಳಿತ್ತು. ಉತ್ಸವ ಎಲ್ಲ ಮುಗಿದಿದೆ. ಈ ಟೈಮಲ್ಲಿ ಪ್ರತಿ ಶನಿವಾರ ಎಷ್ಟೇ ಜನ ಬರಲಿ ಎಲ್ರಿಗೂ ಅನ್ನಸಂತರ್ಪಣೆ ಇರುತ್ತೆ, ಪ್ರಸಾದ ಸಿಗುತ್ತೆ. ದೇವರಂತೂ ತುಂಬ ಪ್ರಸಿದ್ಧವಾದ ದೇವರು, ಎಲ್ಲರೂ ಬಂದು ನೋಡ್ಬೋದು. ಅದರಲ್ಲೂ ಹಾಸನ ಜಿಲ್ಲೆಯವರಾಗಿದ್ರಂತೂ ಅಟ್ಲೀಸ್ಟ್ ಒಂದ್ಸರಿ ನೋಡಿ. ಮಳೆಗಾಲದಲ್ಲಿ ಬಂದ್ರಂತೂ ಸ್ವರ್ಗ ನೋಡ್ದಂಗಿರುತ್ತೆ. ಎಷ್ಟೋ ಜನಕ್ಕೆ ಇಲ್ಲೇ ಹುಟ್ಟಿಲ್ಲೇ ಬೆಳೆದಿದ್ರು ಗೊತ್ತಿಲ್ಲ, ನಮ್ಮ ಜಿಲ್ಲೆಯವ್ರಿಗೇ ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ಹೊರಗಡೆಯಿಂದ ತುಂಬ ಜನ ಬರ್ತಾರೆ. ಬಂದು ನೋಡಿ, ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನಾನು. ನಮಸ್ಕಾರ. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ, ಫುಲ್ ವ್ಯೂ ಪಾಯಿಂಟು ತುಂಬ ಹೈಟಲ್ಲಿದೆ ಬೆಟ್ಟ ಇದು. ನೋಡಿ, ಆ ಬ್ಯಾಕ್ ವಾಟರ್ ಕಾಣುತ್ತೆ ಗೊರೂರು ಡ್ಯಾಮಿಂದು. ಸುತ್ತಲೂ ತೋಟ ಮತ್ತು ಕಾಡುಗಳಿದೆ ಇಲ್ಲಿ. ನೋಡಿ ಸ್ನೇಹಿತರೆ, ತುಂಬ ಜನ ಇದ್ದಾರೆ ಇವತ್ತು ಕಡೆ ಕಾರ್ತಿಕ ಆಗಿದ್ದರಿಂದ. ನೋಡಿ ಸ್ನೇಹಿತರೆ, ಇದೇ ದೇವಸ್ಥಾನ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸ್ನೇಹಿತರೆ, ಇದು ಪ್ರತಿ ಶನಿವಾರಲ್ಲಿ ಅನ್ನದಾಸೋಹ ಇರುತ್ತೆ. ಹೇಳಿ. ದೇವಸ್ಥಾನ ದೇವಸ್ಥಾನ ಅಲ್ಲಿ ಮುಂದ್ಗಡೆ ಡ್ಯಾನ್ಸ್ ಮಾಡು, ಕುಣಿ 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 ಹಿಂಗೆ. ಸ್ನೇಹಿತರೆ, ಇವತ್ತು ತುಂಬ ಜನ ಇದ್ದಾರೆ ಕಡೆ ಕಾರ್ತಿಕ ಅಲ್ವಾ. ಕುಣಿ 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 ಬರ ನೀನು. ಸ್ನೇಹಿತರಿಗೆ ದೇವಸ್ಥಾನ ಒಳಗಡೆ ಹೋಗೋಣ. ನೋಡಿ, ದೇವಸ್ಥಾನ ಮುಂಭಾಗಿದ್ದೀನಿ. ಇದೇ ಅಡಿಬೈಲು ರಂಗನಾಥ ಸ್ವಾಮಿ. ಹೋಗೋದು ಎಲ್ಲ ಮಾಡ್ತೀನಿ. ಈ ಕಡೆ ಬನ್ನಿ ಅಮ್ಮ, ಚೂರು ಅಮ್ಮ, ಈ ಕಡೆ ಬನ್ನಿ ಚೂರು. ನೋಡಿ, ರಂಗನಾಥ ಸ್ವಾಮಿ. ಇದು ಉದ್ಭವ ಮೂರ್ತಿ ಅಲ್ಲ? ಉದ್ಭವ ಮೂರ್ತಿ. ಸ್ನೇಹಿತರೆ, ಇದು ಉದ್ಭವ ಮೂರ್ತಿ. ಇದು ಉತ್ಸವ ಮೂರ್ತಿ. ಇದು ನೋಡಿ, ಉತ್ಸವ ಮೂರ್ತಿ. ನೋಡಿ ಸ್ನೇಹಿತರೆ, ಇದು ಮಲ್ಲಿಗೆರ ರಂಗನಾಥ ಸ್ವಾಮಿ. ಒಳಗಡೆ ನೋಡಿ, ಬಿಂದಿಗಮ್ಮ ಅಂತ ಹೇಳಿ. ಇದು ಬಿಂದಿಗಮ್ಮ ಅಂತ ದೇವರು. ಇದು ಲಕ್ಷ್ಮೀದೇವಿ. ಅವರು ನಮ್ಮ ಗುರುಗಳು ರಾಮಾನುಜಾಚಾರ್ಯರು. ಆಂಜನೇಯ, ಗರುಡ, ಆಂಜನೇಯ ಸ್ವಾಮಿ, ಗರುಡ ಸ್ವಾಮಿ. ಇದ್ರ ಬಗ್ಗೆ ಅರ್ಚಕರು ಮಾಹಿತಿ ಕೊಡ್ತಾರೆ, ಕೊಡಿ. ಇದು ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಅಡಿಬೈಲ್ ಅಂತ. ಇದಕ್ಕೆ 28 ಹಳ್ಳಿಗಳು ಸೇರಿದ್ದಾವೆ. ಬರ್ತೂರಹಳ್ಳಿ ಮತ್ತು ಕುಂದೂರಹಳ್ಳಿ ಅಂತ. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಹುಣ್ಣಿಮೆಯಲ್ಲಿ ಜಾತ್ರೆ ಆಗುತ್ತೆ. ಆಮೇಲೆ ನಾವು 10 ಜನ ಅರ್ಚಕರಿದ್ದೇವೆ ಪೂಜೆ ಮಾಡೋರು. ಪ್ರತಿ ಶನಿವಾರ
ಅನ್ನದಾಸೋಹ ಇರ್ತದೆ. ತುಂಬ ಜನ ಭಕ್ತಾದಿಗಳು ದೂರದಿಂದ ಬರ್ತಾರೆ. ತುಂಬ ವಿಶೇಷವಾದ ದೇವಸ್ಥಾನ. ಪ್ರತಿನಿತ್ಯ ಇಲ್ಲಿ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೆ ಎಷ್ಟು ವರ್ಷಗಳ ಕಾಲ ಪೂಜೆ ನಡೆಯುತ್ತದೆ. ತುಂಬ 100 ವರ್ಷದ ಹಿಂದಿನ ಹಳೆಯದಾದ ದೇವಸ್ಥಾನ ಇದು. ಚೋಳರ ಕಾಲದಲ್ಲಿ ನಿರ್ಮಿಸಿದಂಥ ದೇವಸ್ಥಾನ. ತುಂಬ ವಿಶೇಷವಾಗಿರುತ್ತದೆ ಇಲ್ಲಿ. ಅಂದಾಜು 1000 ವರ್ಷ ಇತಿಹಾಸ ಇದೆ. 1001 ವರ್ಷ ಆಗಿದೆ. 1000 ವರ್ಷ ಆಗಿದೆ. ಚೋಳರ ಕಾಲದಲ್ಲಿ ಆಗಿರೋದು. ಕಾಲದಲ್ಲಿ ಆಗಿದೆ. ಇವರು ನಮ್ಮ ಈ ಕಡೆಗೆ ಬನ್ನಿ. ಇವರು ನಮ್ಮ ಬಿಂಗಿಯಮ್ಮನವರು ಅಂತ ಅರ್ಚಕರು. ಇವರು ಕಳಸವರವರು. ಇವರು ಒಂದು ವಾರ ಉಪವಾಸ ದೇವ್ರನ್ನ ಹೊರ್ತಾರೆ. ತಟ್ಟೆ ಈ ಒಂದು 7 kg ತಟ್ಟೆ ಇರ್ತದೆ. ಆ ತಟ್ಟೆ ಮೇಲೆ ಬಿಂಗಿಯಮ್ಮನವ್ರು ಕಳಸ ಕೂರಿಸ್ತಾರೆ. ಹೇಮಾವತಿ ನದಿ ಹತ್ರ ಜಾತ್ರೆ ಆಗುತ್ತೆ. ಅಲ್ಲಿ ಬೆಳಗಿನ ಟೈಮಲ್ಲಿ ನಾವು ಕೈಯಲ್ಲಿ ತಗೊಂಡು ಹೋಗ್ತೀವಿ. ರಾತ್ರಿ ಬರುವಾಗ ಇವರ ತಲೆ ಮೇಲೆ ತಲೆ ಎಲ್ಲ ಮಂಡೆ ಎಲ್ಲ ತೆಗೆದು ಇವ್ರ ತಲೆ ಮೇಲೆ ಕೊಡ್ತೀವಿ. ಇವರು ಕೈಯಲ್ಲಿ ಹಿಡಿಯೋಂಗಿಲ್ಲ. 12 ತೋರಣದಲ್ಲೂ ನಮಸ್ಕಾರ ಮಾಡಿ 9 ಕಿಲೋಮೀಟ್ರ್ ಬರೋದು. 9 ಕಿಲೋಮೀಟ್ರ್ ಒಂದು ಗಂಟೆ ಟೈಮಿಗೆ ಇಲ್ಲಿ ಬರ್ತಾರೆ. ಇನ್ನು ಯಾವ ಟೈಮಲ್ಲಿ ಜಾತ್ರೆ ಆಗುತ್ತೆ? ಫೆಬ್ರವರಿ ತಿಂಗಳಲ್ಲಿ ಒಟ್ಟಿಗೆ ಹುಣ್ಣಿಮೆಯಲ್ಲಿ ಆಗುತ್ತೆ. ಸ್ನೇಹಿತರೆ ನೋಡಿ, ಮಂಗನೂ ಬಂದಿದೆ ದೇವರ ದರ್ಶನ ಮಾಡೋಕ್ಕೆ. ನೋಡಿ ಸ್ನೇಹಿತರೆ, ಎಷ್ಟು ವ್ಯೂ ಪಾಯಿಂಟ್ ಇದೆ, ತುಂಬ ಚೆನ್ನಾಗಿದೆ ನೋಡಿ ಸುತ್ತಲೂ. ದೇವಸ್ಥಾನದ ಹಿಂಭಾಗ ಗೋಪುರದ ಹತ್ರ ಇದ್ದೀನಿ. ಸ್ನೇಹಿತರು ಬಾಯ್, ಸ್ವರ್ಗ ಎಲ್ಲೂ ಇಲ್ಲ ಸ್ನೇಹಿತರೆ, ನಮ್ಮ ಹಾಸನಲ್ಲೇ ಇದೆ. ಇಲ್ಲಿಗಿಂತ ಇನ್ನೂ ಒಳ್ಳೊಳ್ಳೆ ಸ್ವರ್ಗಗಳು ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ.